jam, jum jam jam, jum jam jam. ಎಲ್ಲೂ ಕಾಣಿಸ್ತಿಲ್ವಾ ಪುಟ್ಟಿ? ನೋಡಿ, ಹೇ ಮಗುನ ಕಾಪಾಡಿದ್ದಾಯ್ತು. ಈಗ ಮಗುನ ಜೋಪಾನ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿ ಬರ್ಬೇಕು ಅಲ್ವಾ? ಹೀಗೆ ಬಿಟ್ಟೋಗಕ್ಕಾಗತ್ತಾ? ಅಯ್ಯೋ, ನೀವಿದ್ದೀರಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನಗ್ ಟೈಮ್ ಇಲ್ಲ, ನಾನ್ ಬರ್ತೀನಿ. ಅಣ್ಣ, ನೀವು ಲಕ್ಷ್ಮಿ ಅಂತ ಕರೆದಿದ ತಕ್ಷಣ ನಾವು ಓಡ್ ಬಂಡೆ ತಾನೆ. ಇವಾಗ ನೋಡ್ರೆ ನನ್ನೆ ಬಿಟ್ಟು ಹೋಗ್ತಾ ಇದ್ದೀರಾ? ಪುಟಿ, ನಾನ್ ಕರೆದಿದ್ದು ನಿನ್ನನ್ನಲ್ಲ, ನನ್ ಲಕ್ಷ್ಮಿನ. ದುಡ್ಡು ಟೈಮು ಎರಡು ತುಂಬಾ ಕಾಸ್ಟ್ಲಿ. ಸುಮ್ನೆ ಖರ್ಚು ಮಾಡಬಾರ್ದು. ಹಾ, ಇವ್ರು ಇದಾರಲ್ಲ, ಇವ್ರು ನಿನ್ನ ಡ್ರಾಪ್ ಮಾಡ್ತಾರೆ. ಹಾ, ನಿಮಗೆ ದುಡ್ಡು ಟೈಮು ಅಂದ್ರೆ ಅಷ್ಟು ಮುಖ್ಯನಾ? ನಾನ್ ದುಡ್ದಿದ್ದು ನನ್ ಟೈಮು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಪುಟ್ಟಿ, ದುಡ್ಡು ಎಲ್ಲ ಅಲ್ಲ, ಬೇರೆಯವ್ರಿಗೋಸ್ಕರ ಎಲ್ಲಾನು ತ್ಯಾಗ ಮಾಡಕ್ ತಯಾರಾಗಿರ್ಬೇಕು ಅಂತ ಶ್ರೀರಾಮಚಂದ್ರ ತೋರ್ಸ್ಕೊಟ್ಟಿದ್ದಾರೆ. ಕರೆಕ್ಟ್. ಪುಟಿ, ನಮಗ್ ಬೇಕಾಗಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಯುದ್ಧ ಮಾಡಕ್ಕೂ ತಯಾರಿರ್ಬೇಕಂತ ಶ್ರೀಕೃಷ್ಣ ಪರಮಾತ್ಮ ತೋರ್ಸ್ಕೊಟ್ಟಿದ್ದಾರೆ. ಇದು ಕರೆಕ್ಟ್. ಗಜಾನನ, ಇನ್ಸ್ಪೆಕ್ಟರ್ ಹೆಚ್ ಗಜಾನನ. ರಸ್ತೆಯಲ್ಲಿ ನಿಂತ್ಕೊಂಡು ಏನು ಗಲಾಟೆ ಮಾಡ್ತಾ ಇದ್ದೀರಾ ನೀವು? ಏನ್ ಗಲಾಟೆ ಸರ್? ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ತಪ್ಪ? ಮಾತಾಡೋ ತಪ್ಪಲ್ಲ ರೀ. ಹೆಣ್ಮಕ್ಳ ಮೇಲೆ ಜಗಳ ಮಾಡೋದು ತಪ್ಪು, ರಸ್ತೆಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ತಪ್ಪು. ನೋಡ್ರಿ ಅಲ್ಲಿ ನೋಡ್ರಿ, ಜನ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರ್ರಿ. ಇದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದಂಗಲ್ವಾ? ನಡೀರಿ ಸ್ಟೇಷನ್ಗೆ. ಅಯ್ಯೋ ಸರ್, ಬ್ಯಾಕ್ ಬಿಡಿ ಸರ್. ಸ್ಟೇಷನ್ ಹೋಗುವಂತದೆಲ್ಲ ಏನಾಗಿಲ್ಲ ಸರ್. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಸರ್. ಹಂಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ ಅಲ್ವಾ ಪುಟಿ? ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಜಗಳ ಹಾಲಲ್ಲಿ, ರೂಮಲ್ಲಿ, ಅಡಿಗೆ ಮನೇಲಿ ಇರ್ಬೇಕ್ರಿ. ಈ ತರ ರಸ್ತೆನಲ್ಲಿ ಮಗುನ್ ಕೂರ್ಸ್ಕೊಂಡು ಜಗಳ ಮಾಡೋದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದಂಗೆ ರೇ. ನಿಮ್ ಮೇಲ್ ಒಂದು ಕೇಸ್ ಜಡ್ದ್ಬಿಟ್ಟು ಸ್ಟೇಷನ್ಗೆ ಹಾಕೊಡ್ತೀನಿ. ಅಲ್ಲ ಸರ್, ಅದು ಬನ್ನಿ ಮನೆಗೆ ಹೋಗುವ. ಕಾಯ್ತಾ ಇರ್ತಾರೆ. ಮಗು ಎತ್ಕೊಳ್ಳಿ, ಹೋಗುವ. ಬಾ ಪುಟ್ಟ. ನೈಸ್ ಫ್ಯಾಮಿಲಿ. ಹೊರಡಿ. ಬಾಯ್ ಸರ್. ಬಾಯ್. ಹೊರಡೋಣ. ಹಲೋ, ಹೆಲ್ಮೆಟ್. ಪೊಲೀಸ್ ಹತ್ರ ಸರಿಯಾಗಿ ಕೇಳಿದ್ರಿ? ಕರೆಕ್ಟಾಗಿ ಕೇಳ್ದೆ ಪುಟ್ಟಿ. ಏನ್ ಹಾಗೆ ನೋಡ್ತಿದ್ದೀರಾ? ಅವ್ರೊಬ್ರಿಂದ ನಾವ್ ಎಲ್ಲಾರು ಸಿಕ್ಕಾಕೊಂಡಿದೀವಿ. ಇಳಿರಿ ಕೆಳಗೆ. ಆ ಹುಡ್ಗಿನೂ ಕರ್ಕೊಂಡಿಳಿರಿ. ಏನ್ರಿ ಮಾತಾಡ್ತೀರಾ? ಮಗು ಮನೆ ಅಂತ ಸಿಕ್ಕಾಕ್ಸಿದ್ಯಾರು? ಇವಳ ಅಲ್ಲೇ ಬಿಟ್ಟು ಹೋಗ್ಬೇಕಾಗಿತ್ತಾ? ಅವ್ರ ಅಪ್ಪ ಅಮ್ಮಂಗೆ ಇಲ್ದಿರೋ ಚಿಂತೆ ನಮಗೆ ಯಾಕ್ರಿ ಬೇಕು? ಪೊಲೀಸವ್ರಿಗೆ ಇವಳು ಜವಾಬ್ದಾರಿ ಕೊಟ್ಟು ನಾವು ಹೋಗ್ಬೋದಿತ್ತಲ್ಲ. ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ರಾ? ಹಾಗೆಲ್ಲ ಏನೂ ಆಗಲ್ಲ ಪುಟ್ಟಿ, ನೀನ್ ಹೆದರ್ಬೇಡ. ಇವಾಗೇನು, ಇವಳನ್ನ ಮನೆಗೆ ಡ್ರಾಪ್ ಮಾಡ್ಬೇಕು ಅಷ್ಟೇ ತಾನೇ? ಹಾ, ಅಷ್ಟೇ. ಖರ್ಚು ಖರ್ಚು ಖರ್ಚು. ನೋಡ್ರಿ, ಪೆಟ್ರೋಲ್ಗೆ ಎಷ್ಟು ಖರ್ಚಾಗುತ್ತೋ ಎಲ್ಲ ನಿಮ್ದೆ. ಖರ್ಚು ಖರ್ಚು ಖರ್ಚು. ಪುಟಿ, ಎಲ್ಲಿ ಬರುತ್ತೆ ನಿಮ್ಮ ಮನೆ? ಅಣ್ಣ, ನಿಲ್ಸಿ. ಬರೀ ಅಂಗಡಿಗಳಿದಾವಲ್ಲ ಇಲ್ಲಿ. ಮನೆಯಲ್ಲಿದೆ ಇಲ್ಲಿ. ಪುಟಿ, ಮನೆಯಲ್ಲಿ ನಿಂದು? ನಮ್ಮ ಮನೆಯಲ್ಲಿಲ್ವಲ್ಲ, ಅಲ್ಲಿ. ಪುಟಿ,
ಹಸ್ವಾಗ್ತಿದ್ಯಾ? ರೀ ಮನೆಗೆ ಹೋಗಿ ತಿನ್ಬೋದಲ್ವಾ? ಮನೇಲಿ ಗೋಬಿ ಮಂಚೂರಿ ಸಿಗವಲ್ಲ. ಖರ್ಚು ಖರ್ಚು ಖರ್ಚು. 1 ಪ್ಲೇಟ್ ಗೋಬಿ 1 ರೈಸ್ ಬಾತ್ ರೆಡಿ. ತಗೊಳ್ಳಿ ಮೇಡಮ್, ತಗೊಳ್ಳಿ ಸರ್. 150 ರೂಪಾಯಿ ಗೋಬಿ ಮಂಚೂರಿ. ನಿಜವಾಗ್ಲೂ ಫುಲ್ ತಿಂದು ಮುಗಿಸ್ತೀಯಾ? ಮೇಡಮ್ ನಿಮ್ಗೇನಾದರೂ ಬೇಕಾ? ಹಲೋ ಹಲೋ, ಅದು ನಂದು ಪುಟ್ಟಿದ್ದು ಒಂದು ಬಿಲ್ಲು, ಮೇಡಮ್ದು ಸಪ್ರೇಟು. ಹಾಂ ಓಕೆ ಸರ್. ಹಾಂ ಏನಾದರೂ ಬೇಕಾದ್ರೆ ಹೇಳ್ತೀವಿ. ಓಕೆ ಮೇಡಮ್. ಪರ್ಸಲ್ಲಿ ದುಡ್ಡಿಲ್ಲ ಅಂದರೆ ಫುಡ್ ಆರ್ಡ್ರ್ ಮಾಡೋದಕ್ಕೂ ಭಯ ಆಗುತ್ತೆ ಅಲ್ವಾ? ಈ ಚೋಟ್ ಮೆಣಸಿಕಾಯಿ 80 ರೂಪಾಯಿಗೆ ಫುಲ್ ಮೀಲ್ಸೇ ಬರೋದು. ನಿಮ್ಮಿಬ್ರು ಹೊಟ್ಟೆ, ನನ್ನ ಜೇಬು ಎರಡೂ ಖುಷಿಯಾಗಿರೋದಾ? ಗೋಬಿನೇ ಬೇಕು ಅಂತ ಆರ್ಡ್ರ್ ಮಾಡಿದೆ ಅಲ್ವಾ? ಎಲ್ಲ ಲೆಕ್ಕನೂ ಇಡ್ತೀನಿ. ಗೋಬಿ ಮಂಚೂರಿ 150 ರೂಪಾಯಿ. ತಿನ್ನು. ನಿಮ್ಮ ಅಪ್ಪನ ಹತ್ರ ಎಲ್ಲ ವಾಪಸ್ ಇಸ್ಕೊತೀನಿ, ತಿನ್ನು. ಹಸ್ತವ್ರಿಗೆ ಊಟ ಕೊಡ್ಸೋದೇ ಒಂದು ಪುಣ್ಯದ ಕೆಲಸ. ಆದರೆ ನೀವು ನೋಡಿದ್ರೆ ಈ ಮಗು ಹತ್ರನೇ ದುಡ್ಡು ವಸೂಲಿ ಮಾಡ್ತೀನಿ ಅಂತಿದ್ದೀರಲ್ಲ. ಮಗು ಹತ್ರ ಅಲ್ಲ ರೀ, ಅವ್ರ ಅಪ್ಪನ ಹತ್ರ ಇಸ್ಕೊತೀನಿ ಅಂದಿದ್ದು. ಹಾಗೆ ನೋಡಿದ್ರೆ ಕಳ್ದೋಗಿರೋ ಮಗುನ ವಾಪಸ್ ಮನೆಗೆ ಸೇರಿಸಿದ್ದಕ್ಕೆ ಅವರೇ ನನಗೆ ದುಡ್ಡು ಕೊಡಬೇಕು. ಆದ್ರೆ ನಾನು ಅಷ್ಟೊಂದೆಲ್ಲ ಸ್ವಾರ್ಥ ದುರಾಸೆ ಎಲ್ಲ ಪಡಲ್ಲ. ಬರೀ ನಾನು ಖರ್ಚು ಮಾಡಿರೋ ದುಡ್ಡು ಕೊಟ್ರೆ ಸಾಕು. ಧನ್ಯೋಸ್ಮಿ. ವೇಟರ್, ಹೇಳಿ ಸರ್. ಅವ್ರಿಗೊಂದು ಕಪ್ ಚಟ್ನಿ ತಂದ್ಕೊಡಿ. ಆಯ್ತು ಸರ್. ಸಕ್ಕತ್ತಿದ್ದೀರಿ ನೀವು. ರಸ್ತೆಯಲ್ಲಿ ಸಿಕ್ಕಿರೋ ಹುಡುಗಿಗೆ ಪಾಪ ಅಂತೀರಾ, ಊಟ ಕೊಡಿಸಿ ಪುಣ್ಯ ಬರುತ್ತೆ ಅಂತೀರಾ. ಮನೇಲಿ ದುಡ್ಡು ಕಾಸಿಗೆ ಕಮ್ಮಿ ಇಲ್ಲ ಅನ್ಸುತ್ತೆ ಅಲ್ಲ? ಸಹಾಯ ಮಾಡೋಕೆ ಶ್ರೀಮಂತಿಕೆನೇ ಇರಬೇಕು ಅಂತ ಯಾರು ಹೇಳಿದ್ದು? ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ಮೋಸ್ಟ್ಲಿ ನಿಮ್ಮ ಅಪ್ಪಮ್ಮ ನೀವು ಒಬ್ಳೆ ಮಗ್ಳನ್ಸುತ್ತೆ. ಅದಕ್ಕೆ ಮಗಳು ಎಷ್ಟು ಖರ್ಚು ಮಾಡಿದ್ರು ಅಪ್ಪ ಅಮ್ಮೇನ್ ಬಯಲ್ವೇನೋ ಅಲ್ವಾ? ಮನೇಲಿ ತಂಗಿನೂ ಇದ್ದಾಳೆ, ತಮ್ಮನೂ ಇದ್ದಾನೆ. ದುಡ್ಡಿಲ್ಲ ಅಂದ್ರೂ ಎಲ್ಲರೂ ನೆಮ್ಮದಿಯಾಗಿದ್ದೀವಿ. ತಮ್ಮ ತಂಗಿ ಅಂದಿರು ನನಗೂ ಇದ್ದಾರೆ. ಬಿಡಿ, ನೆಮ್ಮದಿ ವಿಚಾರ ಏನಕ್ಕೀಗ, ತಿನ್ ಮುಗಿಸಿ ಹೊಡ್ಬೇಕು. ಚೆನ್ನಾಗಿದ್ಯಾ? ಕೇಳಿದ್ದೆಲ್ಲ ಕೊಡ್ಸಿದ್ದೀನಿ. ಈಗ್ಲಾದ್ರು ಮನೇಲಿದೆ ಅಂತ ತೋರಿಸ್ತ್ಯಾ? ಸರಿ, ಬೇಗ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬಾ. ನಮ್ಮಪ್ಪ ಇಲ್ಲಿಲ್ವಲ್ಲ. ಮತ್ತೆಲ್ಲಿದ್ದಾರೆ? ಮನೇಲಿ ಇದ್ದಾರೆ. ಇಲ್ಲಲ್ವಾ ನಿನ್ ಮನೆ? ಮತ್ತೇನು ನಿಲ್ಸಿ 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 ಅಂದೆ. ಏ ಪುಟ್ಟಿ, ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ಪುಟ್ಟಿ ಪುಟ್ಟಿ ನಿಂತ್ಕೋ. ಪುಟ್ಟಿ, ಯಾಕೆ ಇಲ್ಲಿ ಕೊಡ್ ಬಂದೆ? ಯಾಕಂದ್ರೆ ಬಳೆ ಅಂಗಡಿ ಇಲ್ಲೇ ಇರೋದು. ಬಳೆ ಪ್ಲೀಸ್. ಬಳೆ ಬೇಕಾ ನಿಂಗೆ? ನೋಡ್ರಿ, ಸಣ್ಣ ಮಗು ಪಾಪ ಅಂತಿದ್ರಿ, ಬಳೆ ಬೇಕಂತೆ. 2 ಬಳೆ ಅಂತೆ. ಪ್ಲೀಸ್. ಖರ್ಚು ಖರ್ಚು ಖರ್ಚು. ಪುಟ್ಟಿ ಇದು ಚೆನ್ನಾಗಿಲ್ಲ. ಪುಟ್ಟಿ ಇದು ಇದು ಚೆನ್ನಾಗಿಲ್ಲ ರೀ. ಇವಳು ಬೇಕು ಬೇಕು ಅಂತಾನೆ ಹೀಗೆ ಮಾಡ್ತಾಳೆ ಕಣ್ರಿ. ಹೋಗ್ಲಿ ಬಿಡಿ, ಜೋಡಿ ಬಳೆ ತಾನೆ. ನಿಮ್ ಅಕ್ಕನೋ ತಂಗಿನೋ ಕೇಳಿದ್ರೆ ಕೊಡಿಸ್ತಿರ್ಲಿಲ್ವಾ? ಇಲ್ಲ, ಅವ್ರಿಗೆ ಏನ್ ಬೇಕೋ ಅವ್ರೇ ತಗೋತಾರೆ ಕಣ್ರಿ. ಜೋಡಿ ಬಳೆಗೂ ನನ್ ಮೇಲೆ ಡಿಪೆಂಡ್ ಆಗ್ಬೇಕಂತ ಏನಿಲ್ಲ. ಇವತ್ತಿನ ಕಾಲದ ಹೆಣ್ಮಕ್ಳು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಪುಟಿ ಇದ್ ನೋಡು, ನಿನ್ ಡ್ರೆಸ್ಗೂ ಕೂಡ ಮ್ಯಾಚ್ ಆಗತ್ತೆ. ಚೆನ್ನಾಗಿದೆ. ತಗೊಳ್ಳೋಣ? ಕೈ ಕೊಡು. ಆಯ್ತಾ ಸರ್? ಫಸ್ಟ್ ಇದನ್ನ ಬಿಲ್ ಮಾಡಿ ಸರ್. ಅಕ್ಕಂಗ ಖರ್ಚು ಖರ್ಚು ಖರ್ಚು.
ಈಗ ನಂಗೆ ಕೊಡ್ಸಲ್ಲ ಅಂದ್ರೆ ಮನೆ ದಾರಿ ತೋರ್ಸಲ್ಲ ಅಂತ್ಯ ಅಲ್ವಾ? ಶ್ರೀಮಂತನಿಗೆ ನಾನು ಎಷ್ಟಿಷ್ಟನೋ ಸಪ್ತಮಿ ಅಂದ್ರೆ ನನಗಷ್ಟೇ ಇಷ್ಟ.